ಜೀವನ ಸರಳವಾಗಿ ಕಾಣಬಹುದು, ಆದ್ರೆ ಅದರ ಹಿಂದೆ ತುಂಬಾ ಹೊಣೆಗಾರಿಕೆ, ತ್ಯಾಗ ಮತ್ತು ಶ್ರಮ ಇರುತ್ತೆ. ಬೆಳಗಿನ ಜಾವವೇ ಶಿಕ್ಷಕರ ದಿನ ಪ್ರಾರಂಭವಾಗುತ್ತೆ. ತಮ್ಮ ಮನೆ ಕೆಲಸ ಮುಗಿಸ್ಕೊಂಡು ಶಾಲೆ ಅಥವಾ ಕಾಲೇಜಿಗೆ ಬರ್ತಾರೆ. ತರಗತಿ ಆರಂಭವಾಗುವ ಮೊದಲು ಪಾಠಕ್ಕೆ ತಯಾರಿ ಮಾಡಿಕೊಳ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಪಾಠ ಸ್ಪಷ್ಟವಾಗಿ ಅರ್ಥವಾಗುವಂತೆ ಹೇಗೆ ಹೇಳೋದು ಎಂಬುದರ ಬಗ್ಗೆ ಆಲೋಚಿಸ್ತಾರೆ. ತರಗತಿಯಲ್ಲಿ ನಿಂತು ಪಾಠ ಹೇಳುವಾಗ ಶಿಕ್ಷಕರು ಕೇವಲ ಪುಸ್ತಕದ ವಿಷಯ ಮಾತ್ರ ಹೇಳೋದಿಲ್ಲ, ಜೀವನದ ಪಾಠಗಳನ್ನು ಸೇರಿಸ್ತಾರೆ. ಮಕ್ಕಳು ಕೇವಲ ಅಂಕ ಪಡೆಯೋದು ಮುಖ್ಯವಲ್ಲ, ಒಳ್ಳೆಯ ವ್ಯಕ್ತಿಯಾಗೋದು ಮುಖ್ಯ ಎಂಬುದನ್ನ ಅವರು ತಮ್ಮ ಮಾತು, ನಡವಳಿಕೆ ಮತ್ತು ನಡೆ ನುಡಿಗಳಿಂದ ತೋರಿಸ್ತಾರೆ. ಶಿಕ್ಷಕರಿಗೆ ಇಡೀ ದಿನ ಸಹನೆ ಬೇಕು. ವಿದ್ಯಾರ್ಥಿಗಳು ಕೆಲವೊಮ್ಮೆ ಶಿಸ್ತಿಲ್ಲದೆ ವರ್ತಿಸಬಹುದು, ತಪ್ಪು ದಾರಿಯಲ್ಲಿ ಹೋಗಬಹುದು. ಆದ್ರೆ ಶಿಕ್ಷಕರು ಕೋಪಕ್ಕೆ ಬದಲು ಸಹನೆಯಿಂದ ಮಾರ್ಗದರ್ಶನ ನೀಡುತ್ತಾರೆ. ಆದ್ರೆ ಅವರ ತಪ್ಪನ್ನ ತೋರಿಸಿ ಸರಿಯಾದ ದಾರಿಗೆ ಕರೆದೊಯ್ತಾರೆ. ಮಧ್ಯಾಹ್ನದ ವಿರಾಮದ ಸಮಯದಲ್ಲೂ ಶಿಕ್ಷಕರಿಗೆ ವಿಶ್ರಾಂತಿ ಸಿಗೋದಿಲ್ಲ. ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋದು, ಪೋಷಕರೊಂದಿಗೆ ಮಾತನಾಡೋದು, ಪರೀಕ್ಷೆಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸೋದು ಇವೆಲ್ಲ ಅವರ ಕೆಲಸದ ಭಾಗ. ಸಂಜೆ ಹೊತ್ತಿಗೆ ಶಾಲೆ ಮುಗಿದ್ರೂ ಅವರ ಹೊಣೆಗಾರಿಕೆ ಅಲ್ಲಿಗೆ ಮುಗಿಯೋದಿಲ್ಲ. ಮನೆಗೆ ಬಂದು ಮುಂದಿನ ದಿನದ ಪಾಠಕ್ಕಾಗಿ ಮತ್ತೆ ತಯಾರಿ ಮಾಡ್ಕೊಳ್ತಾರೆ. ಶಿಕ್ಷಕರ ದಿನ ತುಂಬಾ ಕಷ್ಟವಾಗಿದ್ರೂ ಅದರಲ್ಲೊಂದು ಸಂತೋಷ ಇದೆ. ವಿದ್ಯಾರ್ಥಿ ಕಲಿಯುತ್ತಿದ್ದಾಗ ಮತ್ತು ಪ್ರಗತಿ ಸಾಧಿಸುತ್ತಿರುವಾಗ ಅವರ ಮನದಲ್ಲಿ ಹೆಮ್ಮೆ ಹುಟ್ಟುತ್ತೆ. ನಾನು ಬೋಧಿಸಿದ ಮಾತುಗಳಿಂದ ಇವರ ಜೀವನ ಬದಲಾಗ್ತಿದೆ ಎಂಬ ಭಾವನೆ ಶಿಕ್ಷಕರಿಗೆ ದೊಡ್ಡ ಬಹುಮಾನ. ಹೀಗಾಗಿ ಶಿಕ್ಷಕರ ದಿನಚರಿಯನ್ನು ನೋಡಿದಾಗ ಅದು ಕೇವಲ ಉದ್ಯೋಗವಲ್ಲ, ಅದೊಂದು ಸೇವೆ. ಸಮಾಜಕ್ಕೆ ತಿಳುವಳಿಕೆ